ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ರೂಪಾಯಿ ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದ್ 2,35,000 ರೂಪಾಯಿ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 4,95,000 ಇದೆ. ಎದುರುಗಡೆ ಬಂದ್ರೆ ಒಂದು 4,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಆಲ್ಟೋ ಬೆಲೆಯಲ್ಲಿ ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ 1,95,000 ರೂಪಾಯಿಗೆ, ಅದು 2014 ಮಾಡಲ್ ಬೀಟ್ ಕೊಡ್ತೀನಿ. ಡೀಸೆಲ್ LT 3,75,000 ರೂಪಾಯಿ ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 3,60,000 ಕೊಡ್ತೀನಿ. ಇದನ್ನ ಬೆಲೆ ಬಂದ್ಬಿಟ್ಟು 1,75,000 ರೂಪಾಯಿ ಆಸ್ಕಿಂಗ್ ಇದೆ. ಎದುರುಗಡೆ ಬನ್ನಿ 1,60,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಈ ಪ್ರೈಸಿಂಗ್ ಬಂದ್ಬಿಟ್ಟು 3,85,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದು 3,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಬಂದಿರೋದು ರ್ಯಾಂಕ್ 1 ಕಾರ್ಸ್ಗೆ. ಮುಂಚೆ ಈ ಶೋರೂಮ್ ಬಂದ್ಬಿಟ್ಟು ಚಂದ್ರಲಹಳ್ಳಿ ಲೊಕೇಟೆಡ್ ಆಗಿರೋದು, ಈಗ ಶಿಫ್ಟ್ ಆಗಿದೆ. ಸೊ ಸರ್ಗೆ ವೆಲ್ಕಮ್ ಮಾಡಿ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಎಲ್ಲಿ ಆಗಿದೆ ಅಂತ. ಸೊ ಹಾಯ್ ಸರ್. ಹಲೋ ಸರ್, ಹೇಗಿದ್ದೀರಾ ಸರ್? ಮಸ್ತ್ ಆಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್, ನೀವು ಶೋರೂಮ್ ಶಿಫ್ಟ್ ಮಾಡಿದ್ದೀರಾ, ಎಲ್ಲಿ ಮಾಡಿದ್ದೀರಾ? ಸೊ ಅಡ್ರೆಸ್ ನಮ್ಗೆ ಹೇಳ್ಬಿಡಿ ನೀವು. ಸರ್, ಅಂಬೇಡ್ಕರ್ ಸಿಗ್ನಲ್, ನಾಗರಬಾವಿ, ಅದಕ್ಕಿಂತ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಮಲತಳ್ಳಿ, ಓಕೆ. ಜ್ಞಾನ ಭಾರತಿ RTO ಹೋಗೋ ರೋಡ್, ಮಲತಳ್ಳಿ ಬಸ್ ಸ್ಟಾಪ್ ಬಂದ್ರೆ ಸಾಕು, ಎದುರುಗಡೆನೆ ನಮ್ ಶೋರೂಮ್. ಓಕೆ, ಮೇನ್ ರೋಡ್ ಅಲ್ಲಿ ಲೊಕೇಟೆಡ್. ಮೇನ್ ರೋಡ್ ಅಲ್ಲೇ ಭಗವಾನ್ ಬುದ್ಧ ಆಸ್ಪತ್ರೆ ಇದೆ, ಅದಕ್ಕಿಂತ ಫಸ್ಟೇ ಬರುತ್ತೆ ನಮ್ ಶೋರೂಮ್. ನೆಕ್ಸ್ಟ್ ಅದೇ ಇರೋದು. ಲೊಕೇಶನ್ ಬಹಳ ಸಿಂಪಲ್ ಸರ್. ಓಕೆ ಓಕೆ ಸರ್. ಸರ್, ಈ ಶೋರೂಮ್ ಅಲ್ಲಿ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸರ್, 95,000 ಅಂತ ಹಿಡಿದು 8 ಲಕ್ಷವರೆಗೂ ಇದೆ. ನಿಮ್ಗೆ 20 ಲಕ್ಷ ಅದು ಬೇಕಾದ್ರೆ ಇದೆ. ಗಾಡಿ ಪ್ರೆಸೆಂಟ್ ಸ್ಟಾಕ್ ಅಲ್ಲಿ 8 ಲಕ್ಷವರೆಗೂ ಇದೆ ಸರ್. ಓಕೆ ಸರ್. ಸರ್, ಮತ್ತೆ ಲೋನ್ ಆಪ್ಷನ್ ಹೇಗಿದೆ? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ ಹೇಗೆ ಸರ್? ಸರ್, ಸೇಮ್ ಸರ್. ಲೋನ್ ಆಪ್ಷನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ, ಬೆಂಗಳೂರು ಒಳಗಡೆ ಆದ್ರೆ 2010 ಮೇಲೆ ಎಲ್ಲಾ ಗಾಡಿಗೆ ಮಾಡ್ಕೊಡ್ತೀವಿ. ಬೆಂಗಳೂರು ಹೊರಗಡೆ ಆದ್ರೆ 2013 ಇರ್ಬೇಕು ಮಿನಿಮಮ್ ಗಾಡಿ ಮಾಡ್ಲು. ಮಾಡ್ಲಿದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಏನಾದ್ರು ಆಫರ್ ಕೊಡ್ತೀರಾ ನಮ್ ವ್ಯೂವರ್ಸ್ ಗೆ? ಹೊಸ ಶೋರೂಮ್ ಶಿಫ್ಟ್ ಕೂಡ ಮಾಡಿದೀರಾ ನೀವು? ಸರ್, ನಾವು ಮೊದ್ಲೇ ಎಲ್ಲ ಫ್ರೀಲಾನ್ಸರ್ ಆಗಿ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನಮ್ದು ಅಂತ ಹೇಳಿ ಒಂದ್ ಶೋರೂಮ್ ಮಾಡಿದೀವಿ. ಅವಾಗ ಏನ್ ಕೊಡ್ತಾ ಇದೀವಿ ಪ್ರೈಸ್, ಅದಕ್ಕಿಂತ ಕಡಿಮೆ ಬೆಲೆಗೆ ಕೊಡ್ತೀವಿ. ನಮ್ಗೆಲ್ಲ ಹೊಸ ಕಸ್ಟಮರ್ ಇಂದ ಹಳೆ ಕಸ್ಟಮರೇ ಜಾಸ್ತಿ. ತಗೊಂಡ್ ಹೋದವ್ರೆ ಅವ್ರ ಕಸಿನ್ಸ್ ಗೆ, ನೇಬರ್ಸ್ ಗೆಲ್ಲ ಇದ್ ಮಾಡಿ ಇದ್ ಮಾಡ್ತಾರೆ. ಹೊಸ ಕಸ್ಟಮರಿಗೂ ಅಷ್ಟೇ ನಾವು ಬಹಳ ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಗಾಡಿ. ಬೇರೆ ಶೋರೂಮ್ ಪ್ರೈಸ್, ಬೇರೆ ಗಾಡಿ ಪ್ರೈಸ್ ನೀವು ಕಂಪೇರ್ ಮಾಡಿ ಬಂದ್ ನಮ್ಮ ಹತ್ರ ಗಾಡಿ ಪರ್ಚೇಸ್ ಮಾಡ್ಬೋದು. ಮತ್ ಗಾಡಿನೂ ಅಷ್ಟೇ ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ. ಯಾವುದೇ ತರ ಆಕ್ಸಿಡೆಂಟ್ ಆಗ್ಲಿ, ಮೀಟರ್ ಟೆಂಪರ್ಡ್ ಆಗ್ಲಿ ನಮ್ಮ ಹತ್ರ ಗಾಡಿ ಇರಲ್ಲ. ಎಲ್ಲ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ನಂಬರ್ ಇರುತ್ತೆ. ಶೋರೂಮ್ ಹೋಗಿ ಚೆಕ್ ಮಾಡಿಸಿ ಆಮೇಲೆ ಬಂದು ನಮ್ಮ ಹತ್ರ ಮಾತಾಡಿ. ಓಕೆ ಸರ್, ಬನ್ನಿ ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಮೊದಲನೇ ಗಾಡಿ ಬಂದ್ಬಿಟ್ಟು ಆಲ್ಟೋ LX. ಸೆಕೆಂಡ್ ಓನರ್ಶಿಪ್ ಆಗಿದೆ. ಜಸ್ಟ್ 57,000 ಓಡಿದೆ ಸರ್, ವಿತ್ ಫ್ರೆಶ್ ಡಾಕ್ಯುಮೆಂಟ್ ಜೊತೆಗೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆ. 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 4 ಟೈರ್ ಬ್ರ್ಯಾಂಡ್ ನ್ಯೂ, ಸೆಂಟರ್ ಲಾಕ್, ಲೆದರ್ ಅಪಲ್ಸ್ರಿ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಯಾವ ಮಾಡಲ್ ಸರ್ ಇದು? 2010 ಮಾಡಲು, ಸೆಕೆಂಡ್ ಓನರ್, ಜಸ್ಟ್ 57,000 ವಿತ್ ರೆಕಾರ್ಡೆಡ್ ಓಡಿದೆ ಸರ್. ಓಕೆ, ಪ್ರೈಸ್ ಇದಕ್ಕೆ ಏನ್ ಹೇಳ್ತಾ ಇದ್ದೀರಾ ನೀವು? ಸರ್, ಬಜಾರಲ್ಲಿ 2.25 ಲಕ್ಷ. ನಮ್ಮ ಹೊಸ ಶೋರೂಮಿಗೆ ಬನ್ನಿ, ರ್ಯಾಂಕ್ 1 ಕಾರ್ಸಿಗೆ 1,85,000 ಕೊಡ್ತೀನಿ ಸರ್. 1,80,000 ಕೊಡ್ತೀನಿ. 1,85,000ಗೆ ಆಲ್ಟೋ LX ಕೊಡ್ತೀನಿ. ಓಕೆ, ಹೊಸ ಶೋರೂಮ್ ಅಲ್ಲಿ ಹೊಸ ಪ್ರೈಸ್ ಕೊಡ್ತಾ ಇದ್ದೀರಾ ನೀವು? ಹೊಸ ಪ್ರೈಸ್ ಎಲ್ಲಿ ಹುಡುಕಿದ್ರು ಈ ಪ್ರೈಸ್ ಸಿಗಲ್ಲ. ಓಕೆ, ಸೊ ನೆಕ್ಸ್ಟ್ i20 ಇದೆ, ನೋಡಬಹುದು ನೀವು. ವೈಟ್ ಕಲರ್, ಅದು ಕೂಡ ಟಾಪ್ ಅಂಡ್ ವೇರಿಯಂಟ್ ಮಾಡಲ್ ಸರ್. ಇದು ಏನಿದೆ ಸರ್? 2018 ಸೆಕೆಂಡ್ ಓನರ್, ಜಸ್ಟ್ 31,000 ಓಡಿದೆ ಸರ್, ವಿತ್ ರೆಕಾರ್ಡೆಡ್. ಪೆಟ್ರೋಲ್ ಗಾಡಿ ಆಗಿರುತ್ತೆ ಇದು. ಪೆಟ್ರೋಲ್ ಗಾಡಿ ಇದು. ಇಂಟೀರಿಯರ್ ಎಲ್ಲ ನೋಡಬಹುದು ನೀವು ಯಾವ ತರ ಇದೆ ಅಂತ. ಪ್ರೈಸ್ ಸರ್ ಇದಕ್ಕೆ? ಸರ್, ಯಾವ್ದೇ ತರ ಮ್ಯಾಗ್ನಾ, ಸ್ಪೋರ್ಟ್ಸ್, ಎರ ಗಾಡಿ ಅಲ್ಲ, i20 ಆಸ್ತಾ ಟಾಪ್ ಆಫ್ ದ ಲೈನ್ ಸರ್. 5,90,000 ಆಸ್ಕಿಂಗ್ ಇದೆ. ಎದುರುಗಡೆ ಬನ್ನಿ, 5,75,000 ಕೊಡ್ತೀನಿ. ಲೋನ್ ಅಂತ ಹೇಳಿ ಹೋಗೋರಿಗೆ 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಲೋನೇ ಮಾಡಿಸ್ಕೊಡ್ತೀನಿ. 75,000 ತಗೊಂಡ್ ಬಂದ್ರೆ ಗಾಡಿ ತಗೊಂಡ್ ಹೋಗ್ಬೋದು. ಓಕೆ ಸರ್. ಸರ್, ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ಸರ್, 2011 ಸೆಕೆಂಡ್ ಓನರ್, ಜಸ್ಟ್ 53,000 ಓಡಿದೆ ವಿತ್ ರೆಕಾರ್ಡೆಡ್. 53,000 ಓಡಿದೆ. ಗಾಡಿಯಲ್ಲಿ ಬಂದು ಯಾವ್ದೇ ತರ ಕೆಲಸ ಇಲ್ಲ, ಬಹಳ ನೀಟ್ ಅಂಡ್ ಕ್ಲೀನ್ ಇದೆ. ನೋಡ್ತಾ ಇರ್ಬೋದು, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಗಾಡಿ. ಇಂಟೀರಿಯರ್ ಎಲ್ಲ ನೋಡ್ಬೋದು ನೀವು. ಓಕೆ, ಇದು ಏನಿದೆ ಸರ್ ಪ್ರೈಸ್? ಸರ್, ಇದು ನಾರ್ಮಲ್ ಪೋಲೋ ಅಲ್ಲ, ಇದು 1.6 4 ಸಿಲಿಂಡರ್ ಪೆಟ್ರೋಲ್ ಗಾಡಿ. ಇದು ಬಹಳ ಲಿಮಿಟೆಡ್ ಅಂತಾನೆ ಹೇಳ್ಬೋದು ಸರ್. ಇದು ಪ್ರೈಸ್ ಬಂದ್ಬಿಟ್ಟು 3,75,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 3,60,000 ಮುಗಿಸ್ಕೊಡ್ತೀನಿ ಸರ್. 3,60,000 ಮುಗಿಸ್ಕೊಡ್ತೀನಿ ನೀವು? 3,60,000ಗೆ 1.6 ಪೆಟ್ರೋಲ್ ಪಾಕೆಟ್ ರಾಕೆಟ್ ಅಂತಾನೆ ಹೇಳ್ಬೋದು, ಅದು ರೆಡ್ ಕಲರ್ ಅಲ್ಲಿ. ಓಕೆ ಸರ್. ನೆಕ್ಸ್ಟ್ ಸಿಡಾನ್ ಅಲ್ಲಿ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಓಡ್ತಾ ಇದೆ ಅಂದ್ರೆ ನೋಡಬಹುದು. ಐಕಾನ್ ಇದೆ, ಐಕಾನ್ ಫ್ಲೇರ್ ಮಾಡಲ್ ಸರ್ ಇದು. ಸರ್, 2005 ಸೆಕೆಂಡ್ ಓನರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸರ್. ಓಕೆ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ. ಈಗ ರನ್ನಿಂಗ್ ಇದೆ, ಆಲ್ಮೋಸ್ಟ್ ಎಲ್ಲ ರನ್ನಿಂಗ್ ಇದೆ. ಓಕೆ, ನೋಡ್ತಾನೆ ಇರ್ಬೋದು ನೀವು. ಇಂಟೀರಿಯರ್ ಆಗಿರ್ಲಿ ನೋಡಬಹುದು, ಎಲ್ಲ ತೋರಿಸ್ಕೊಡ್ತಾ ಇದೀನಿ. 2005 ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿದೆ. ಪ್ರೈಸ್ ಸರ್ ಇದಕ್ಕೆ ಏನ್ ಕೋಟ್ ಮಾಡ್ತಾ ಸರ್ ಪ್ರೈಸ್ ನೀವು? ಸರ್, ಇದಕ್ಕೆ ಪ್ರೈಸ್ ಕೋಟ್ ಮಾಡೋದೇನಿಲ್ಲ. 2 ವೀಲರ್ ಬೆಲೆಯಲ್ಲಿ ನಿಮ್ಗೆ ಸೆಡಾನ್ ಕಾರ್ ಕೊಡ್ತೀನಿ. ಓಕೆ, ಜಸ್ಟ್ 95,000 ರೂಪಾಯಿ ತಗೊಂಡ್ ಬಂದ್ರೆ ನಿಮ್ದು ಹಾಕ್ಸ್ಕೊಳ್ಬಹುದು. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಸರ್.
ಓಕೆ, ನೋಡ್ತಾನೆ ಇರೋದು ಒಂದು 2 ವೀಲರ್ ಬಜೆಟ್ ಅಲ್ಲಿ ಒಂದು 4 ವೀಲರ್ ಕಾರ್ ಸಿಗ್ತಾ ಇದೆ, ನೋಡಬಹುದು ನೀವು. ಸರ್ 2011 ಸೆಕೆಂಡ್ ಓನರ್, ಜಸ್ಟ್ 63,000 ಓಡಿದೆ. ಗಾಡಿ ನೆಕ್ಸ್ಟ್ ಶೋರೂಮ್ ಇದ್ದಂಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಬೀಗ ಎಲ್ಲಾ ಅವೈಲೇಬಲ್ ಇದೆ ವಿತ್ ಫ್ರೆಶ್ FC. ಓಕೆ, FC ಕೂಡ ಫ್ರೆಶ್ ಆಗಿ ಮಾಡಿಸಿದಾರೆ ನೀವು? ಫ್ರೆಶ್ FC ಮಾಡ್ಕೊಡ್ತೀನಿ. ಓಕೆ ಸರ್, ಪ್ರೈಸ್ ಸರ್ ಇದಕ್ಕೆ? ಸರ್ 2,50,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ ಒಂದ್ 5,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ನಿಮ್ಗೆ ವಿಡಿಯೋದಲ್ಲಿ ಹೆಂಗ್ ಕಾಣ್ತಾ ಇದೆ, ಎದುರುಗಡೆ ಬಂದ್ರು ಹಂಗೆ ಇದೆ. ಸೊ ಒಂದು ಸ್ಕ್ರಾಚ್ ಲೆಸ್ ಇಲ್ಲ, ನೋಡಬಹುದು ಗಾಡಿ ನೀವು. ಸರ್ ಇದಕ್ಕೆ ಲೋನ್ ಆಗುದಾ ಇದಕ್ಕೆ? ಸರ್ ಇದಕ್ಕೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ 1 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಸ್ಕೋಡಾ ನಲ್ಲಿ ಯಾವ್ದಾದ್ರು ನೋಡ್ತಾ ಇದಾರೆ, ನೋಡಬಹುದು. ಸ್ಕೋಡಾ ಯಾವ್ದು ಹೇಳಿ ಸರ್ ಇದು? ಸರ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್, ಅದರಲ್ಲೂ ಎಲಿಗೆನ್ಸ್, ಆಟೋಮೆಟಿಕ್, DSG ಗೇರ್ ಬಾಕ್ಸ್ ಸರ್. ಓಕೆ, ಸೆಕೆಂಡ್ ಓನರ್. ಗಾಡಿ ಬಹಳ ನೀಟ್ ಅಂಡ್ ಕ್ಲೀನ್ ಇದೆ. ಟಾಪ್ ಆಫ್ ದ ಲೈನ್, ಪ್ರೊಜೆಕ್ಟರ್ ಹೆಡ್ಲೈಟ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಗೆ. ಓಕೆ ಸರ್, ಪ್ರೈಸ್ ಸರ್ ಇದಕ್ಕೆ ಏನಿದೆ? ಸರ್ ಆಸ್ಕಿಂಗ್ ಬಂದ್ಬಿಟ್ಟು 4,35,000 ರೂಪಾಯಿ ಇದೆ. ಎದುರುಗಡೆ ಬಂದ್ರೆ 4.25 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. 4 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಖಂಡಿತ. ಓಕೆ, ನೆಕ್ಸ್ಟ್ ಯಾರಾದ್ರೂ ಫ್ಯಾಮಿಲಿ ಪರ್ಪಸ್ ಗೆ ನೋಡ್ತಾ ಇದಾರೆ ಗಾಡಿ ನೋಡಬಹುದು ನೀವು. ಮಾರುತಿ ಸುಜುಕಿ ಈಕೋ ಇದೆ, ವೈಟ್ ಕಲರ್. ಇದು ಕೂಡ ಕಂಡೀಷನ್ ಲೈಕ್ ನ್ಯೂ, ಲೈಕ್ ಬ್ರ್ಯಾಂಡ್ ನ್ಯೂ ತರ ಇದೆ ಕಂಡೀಷನ್. ಯಾವ ಮಾಡೆಲ್ ಸರ್ ಇದು? 2016 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್, 5 ಸೀಟರ್ ವಿತ್ AC. ಓಕೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ ಗಾಡಿಯಲ್ಲಿ. ಸರ್ ಎಷ್ಟು ಸೀಟರ್ ಇದು? 5 ಸೀಟರ್ AC. 5 ಸೀಟರ್ AC ವೆಹಿಕಲ್. ಓಕೆ, ನೋಡ್ತಾನೆ ಇರ್ಬೋದು ನೀವು. ಸಿಂಗಲ್ ಓನರ್ ವೆಹಿಕಲ್ ನೋಡಬಹುದು. ಲಾಸ್ ಆಗಿದೆ ಗಾಡಿದು. ಸರ್ ಇದಕ್ಕೆ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ ನೀವು? 3,75,000 ರೂಪಾಯಿ ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 3,60,000 ಕೊಡ್ತೀನಿ. ಲೋನ್ ಅಂತ ಹೇಳಿ ಹೋದವರಿಗೆ 2 ರಿಂದ 2.5 ಲಕ್ಷ ಸಿವಿಲ್ ಚೆನ್ನಾಗಿದ್ರೆ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ, 2 ರಿಂದ 2.5 ಲಕ್ಷ ಲೋನೇ ಮಾಡಿಸ್ಕೊತಾರಂತ ಸರ್. ನೋಡಬಹುದು ಫುಲ್ ಕ್ಯಾಶ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ 3,60,000 ಕ್ಲೋಸ್ ಮಾಡ್ತಾರೆ ಸರ್. ನೋಡಬಹುದು ನೀವು. ಸರ್ ಮಹೀಂದ್ರ ಬುಲೆರೋ, ಅದರಲ್ಲೂ ಟಾಪ್ ಅಂಡ್ ZLX ವೇರಿಯಂಟ್, ಪವರ್ ಪ್ಲಸ್ ವಿತ್ ಟಾಕಿಂಗ್ ವರ್ಷನ್ ಬರುತ್ತೆ. ಓಕೆ, ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಆಗಿದೆ ಸರ್. ಸಿಂಗಲ್ ಓನರ್ ಆಗಿದೆ ಗಾಡಿ. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಯಾವ್ದೇ ತರ ಖರ್ಚಿಲ್ಲ, ಯಾವ್ದೇ ತರ ರೆಸ್ಟಿಂಗ್ ಇಲ್ಲ ಗಾಡಿಯಲ್ಲಿ. ಸೂಪರ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿಂಗಲ್ ಓನರ್ ಯೂಸ್ ಮಾಡಿರೋದು ಗಾಡಿ ಇದು. ಓಕೆ ಸರ್, ಇದಕ್ಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ನೀವು? ನಮ್ಗೆ ಗೆ ಸ್ವಲ್ಪ ಹೇಳಿ ಸರ್. 6,75,000 ರೂಪಾಯಿ ಆಸ್ಕಿಂಗ್ ಇದೆ. ನಿಮ್ ಚಾನಲ್ ಫಾಲೋ ಮಾಡ್ಕೊಂಡು ಬಂದವರಿಗೆ 6.5 ಲಕ್ಷ ಫೈನಲ್ ಟು ಫೈನಲ್ ಕೊಡ್ತೀನಿ. ಲೋನಿಗೆ ಹೋಗೋರಿಗೆ 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ನೀವು ಈ ಗಾಡಿಗೆ? ಹೌದು ಸರ್. ಇನ್ನೊಂದು ಪೋಲೋ ಇದೆ, ಇದು ಯಾವ ಮಾಡಿ ಸರ್? ಇದು ಪೋಲೋ ಸರ್ 2016 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್ 1.5 GT ಲೈನ್. ಬಹಳ ಡಿಮ್ಯಾಂಡೆಡ್ ಗಾಡಿ ಇದು. ಪಾಕೆಟ್ ರಾಕೆಟ್ ಅಂತಾನೆ ಹೇಳ್ಬೋದು. ಓಕೆ, ಗಾಡಿ ನೀಟ್ ಅಂಡ್ ಕ್ಲೀನ್ ಇದೆ. ಇದು 2016 ಸೆಕೆಂಡ್ ಓನರ್. ಓಕೆ, ಸೆಕೆಂಡ್ ಓನರ್. ಬೆಲೆ ಸರ್ ಇದಕ್ಕೆ ಎಷ್ಟು ನೀವು ಹೇಳ್ತಾ ಇದ್ದೀರಾ ಬೆಲೆ? 5 ಲಕ್ಷ ರೂಪಾಯಿ ಆಸ್ಕಿಂಗ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 4,85,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. 3 ರಿಂದ 3.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಡಿಕ್ ವರ್ನ ಇದೆ. ಇದು ಯಾವ ಮಾಡಿ ಸರ್? ಇದು ಸರ್ 2012 ಸೆಕೆಂಡ್ ಓನರ್, CRDI ಡೀಸೆಲ್ ವೇರಿಯಂಟ್ ಸರ್. ಹೈಲಿ ಡಿಮ್ಯಾಂಡೆಡ್ ಗಾಡಿ ಇದು. ಬಜಾರಲ್ಲಿ ಅಷ್ಟು ಸುಲಭ ಸಿಗಲ್ಲ ನಿಮ್ಗೆ. ಮತ್ತೆ ಬೆಲೆ ಬಂದ್ಬಿಟ್ಟು ಬಹಳ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ನಾನು ನಿಮ್ಗೆ. ಕಲರ್ ಯೂನಿಕ್ ಆಗಿದೆ, ಪರ್ಪಲ್ ಕಲರ್, ಬಹಳ ರಿಯರ್ ಕಲರ್ ಸರ್ ಇದು. ಹೌದು ಸರ್. ಎಷ್ಟು ಕೊಡ್ತೀರಾ ಸರ್ ನೀವು? ಸರ್ ನಾವು ಆಸ್ಕಿಂಗ್ ಬಂದ್ಬಿಟ್ಟು 3,85,000 ರೂಪಾಯಿ ಹೇಳ್ತಾ ಇದೀವಿ. ಎದುರುಗಡೆ ಬಂದ್ರೆ 3,60,000 ರೂಪಾಯಿಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, ಕೊಡ್ತೀರಾ ನೀವು ಫ್ಲೂಡಿಕ್ ವರ್ನ ಕೊಡ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ i20 ಇದೆ. ಇನ್ನೊಂದು i20 ಆಸ್ತಾ ಆಪ್ಷನಲ್, CRDI ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 82,000 ಓಡಿದೆ ವಿತ್ ರೆಕಾರ್ಡೆಡ್. ಡಾಕ್ಟರ್ ಓಡಿಸಿರೋ ಗಾಡಿ ಇದು. ಓಕೆ ಸರ್, ಗಾಡಿ ಬೆಲೆ ಬಂದ್ಬಿಟ್ಟು 6.25 ಲಕ್ಷ ಕಡಿಮೆ ಸಿಗಲ್ಲ ನಿಮಗೆ ಬಜಾರಲ್ಲಿ. ನಮ್ಮ ಶೋರೂಮ್ ವಿಸಿಟ್ ಮಾಡಿ 5,95,000 ರೂಪಾಯಿ ಕೊಡ್ತೀನಿ. ಸೆಕೆಂಡ್ ಓನರ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ, ಟಾಪ್ ಆಫ್ ದ ಲೈನ್. ಲೋನ್ ನೋಡೋರಿಗೆ 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು 95,000 ತಗೊಂಡ್ ಬಂದ್ರೆ ಗಾಡಿ ನಿಮ್ದು ಹಾಕ್ಸ್ಕೊಬಹುದು. ಓಕೆ, i20 ವೈಟ್ ಕಲರ್. ಓಕೆ, ನೆಕ್ಸ್ಟ್ ಹೋಂಡಾ ಸಿಟಿ ZX ಇದೆ ಸರ್. ಹೋಂಡಾ ಸಿಟಿ ZX 2007 ಮಾಡಲ್, ಟಾಪ್ ಅಂಡ್ ಆನಿವರ್ಸರಿ ಎಡಿಷನ್. ಜಸ್ಟ್ ಸೆಕೆಂಡ್ ಓನರ್ ಆಗಿದೆ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಗಾಡಿ ಕಂಡೀಷನ್ ಕೂಡ ಸೂಪರ್ ಆಗಿದೆ. ಇದರಿಂದ ಬೆಲೆ ಬಂದ್ಬಿಟ್ಟು 1,75,000 ರೂಪಾಯಿ ಆಸ್ಕಿಂಗ್ ಇದೆ. ಎದುರುಗಡೆ ಬನ್ನಿ 1,60,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಈ ಗಾಡಿಗೆ ಯಾವ್ದೇ ತರ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಆಗಿರುತ್ತೆ ಸರ್. ಓಕೆ ಸರ್. ಸರ್ 2012 ಸೆಕೆಂಡ್ ಓನರ್, ZX ಟಾಪ್ ಅಂಡ್ ಸರ್. ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, 5 ಮ್ಯಾಗ್ ವೀಲ್ ಬರುತ್ತೆ ಸರ್. ಗಾಡಿ ಬೆಲೆ ಬಂದ್ಬಿಟ್ಟು ಆಫರ್ ಅಂತಾನೆ ಹೇಳ್ಬೋದು. ಆಲ್ಟೋ ಬೆಲೆಯಲ್ಲಿ ನಿಮ್ಗೆ ರಿಟ್ಸ್ ಕೊಡ್ತೀನಿ. ಅದು ಟಾಪ್ ಅಂಡ್ 2012 ಮಾಡ್ಲು. ಸೇಮ್ ನಂಬರ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ 2 ಲಕ್ಷ ಕೊಡ್ತೀನಿ ಸರ್. ವಿತ್ ಕರ್ನಾಟಕ ನಂಬರ್ ಬೇಕು ಅಂತ ಹೇಳಿದ್ರೆ 2,60,000 ತಗೊಂಡ್ ಬನ್ನಿ. ಎಲ್ಲ ನಮ್ ಕಡೆಯಿಂದ ಮಾಡ್ಕೊಡ್ತೀನಿ. 2 ಆಪ್ಷನ್ ಅವೈಲೇಬಲ್ ಇದೆ. ಮಾಡಿಸ್ಕೊಳ್ಳೋರು ತಗೊಂಡೋಗಿ ಮಾಡಿಸ್ಕೊಬಹುದು. ನಾವು ಬರೀ NOC ಕೊಡ್ತೀವಿ. ಇಲ್ಲ ಎಲ್ಲ ನೀವೇ ಮಾಡ್ಕೊಟ್ಬಿಡಿ ಅಂತ ಹೇಳಿದ್ರೆ 2,60,000 ರೂಪಾಯಿಗೆ ಅವ್ರ ಹೆಸರಿಗೆ ಮಾಡಿ ಕರ್ನಾಟಕ ನಂಬರ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸರ್ ನೆಕ್ಸ್ಟ್ ಹೋಂಡಾ ಜಾಜ್ ಇದೆ. ಇದು ಯಾವ ಮಾಡಿ ಸರ್? ಇದು ಸರ್ 2018 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್, ಟಾಪ್ ಆಫ್ ದ ಲೈನ್ ಸರ್. ಹೋಂಡಾ ಜಾಜ್ VMT ಆಗಿರುತ್ತೆ. ಅದರಲ್ಲೂ ಆಟೋಮೆಟಿಕ್ ಸರ್. ಪ್ಯಾಡಲ್ ಶಿಫ್ಟ್ ಎಲ್ಲ ಬರೋದ್ ಗಾಡಿಗೆ. ಟಾಪ್ ಆಫ್ ದ ಲೈನ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಮಾರ್ಕೆಟ್ ಅಲ್ಲಿ ಗಾಡಿ ಬೆಲೆ ಬಂದ್ಬಿಟ್ಟು 5.5 ಲಕ್ಷ ಕಡಿಮೆ ಯಾರು ಕೊಡಲ್ಲ. ಓಕೆ, ನಮ್ ಶೋರೂಮ್ ವಿಸಿಟ್ ಮಾಡಿ 4,75,000 ರೂಪಾಯಿಗೆ ಲೋನಿಂಗ್ ಮಾಡೋರಿಗೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. 0 ಡೌನ್ ಪೇಮೆಂಟ್, ಫುಲ್ ಲೋನು. ಬಟ್ ಏನಂತ ಹೇಳಿದ್ರೆ ಸಿವಿಲ್ ಚೆನ್ನಾಗಿರ್ಬೇಕು,
ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಆಟೋಮೆಟಿಕ್ ಗಾಡಿ ಕೊಡ್ತಾ ಇದ್ದಾರೆ ನೀವು? ಆಟೋಮೆಟಿಕ್ ಗಾಡಿ ಸೆಕೆಂಡ್ ಓನರ್, ಅದು 2018 ಮಾಡಲು, ಶಿಫ್ಟ್ ಬರಲ್ಲ. ಆ ಬೆಲೆಗೆ ನಿಮಗೆ ಹೋಂಡಾ ಜಾಸ್ ಕೊಡ್ತೀನಿ. ಓಕೆ ಸರ್, ಇನ್ನೊಂದು i10 ಇದೆ, ಇದು ಯಾವ ಮಾಡಿ ಸರ್ ಇದು? ಸರ್ i10 ಮ್ಯಾಗ್ನಾ 2011 ಮಾಡಲು, ಸಿಂಗಲ್ ಓನರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಜೊತೆಗಿದೆ. ಗಾಡಿ ಆಸ್ಕಿಂಗ್ ಬಂದ್ಬಿಟ್ಟು 2,55,000, ಎದುರುಗಡೆ ಬಂದ್ರೆ 2,45,000 ಕ್ಲೋಸ್ ಮಾಡ್ಕೊಡ್ತೀನಿ. ಶೋರೂಮ್ ರೆಕಾರ್ಡೆಡ್ 68,000 ಓಡಿದೆ ಸರ್ ಗಾಡಿ. ಓಕೆ ಸರ್. ಸೊ ಇನ್ನೊಂದು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಗಾಡಿ ಇದೆ, ಶೆವ್ಲೆಟ್ ಬೀಟ್ ಇದೆ, ಇದು ಯಾವ ಮಾಡಿ ಸರ್ ಇದು? ಸರ್ 2014 ಸೆಕೆಂಡ್ ಓನರ್. ಯಾರ್ಯಾರೆಲ್ಲ ಒಂದು ಮೈಲೇಜ್ ಗಾಡಿ ಹುಡುಕ್ತಾ ಇದೀರಾ ಅಂತವ್ರಿಗೆಲ್ಲ ಬಹಳ ಒಳ್ಳೆ ಗಾಡಿ. 25ರಿಂದ 26 ಮೈಲೇಜ್ ಬರುತ್ತೆ. ಡೀಸೆಲ್ ವೇರಿಯಂಟ್. ಗಾಡಿಯಲ್ಲಿ ಬಂದ್ಬಿಟ್ಟು ಆಂಪ್, ಊಫರ್ ಎಲ್ಲ ಇದೆ. 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ. 2014 ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಬೆಲೆ ಸರ್? ಸರ್ ಆಲ್ಟೋ ಬೆಲೆಯಲ್ಲಿ ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್ ಆಲ್ಟೋ ಬೆಲೆಯಲ್ಲಿ ಕೊಡ್ತೀನಿ. ಆಲ್ಟೋ ಬೆಲೆಯಲ್ಲಿ ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ 1,95,000 ರೂಪಾಯಿಗೆ. ಅದು 2014 ಮಾಡಲ್ ಬೀಟ್ ಕೊಡ್ತೀನಿ. ಡೀಸೆಲ್ LT. ಲೋನ್ ಆಗುತ್ತಾ ಸರ್ ಇದಕ್ಕೆ? ಸರ್ ಬನ್ನಿ, 1ರಿಂದ 1.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸರ್ ಇನ್ನೊಂದು ರಿಡ್ಜ್ ಇದೆ ನಿಮ್ಮ ಹತ್ರ, ಇದು ಯಾವ ಮಾಡಿ ಸರ್ ಇದು? 2010-11 ರಿಜಿಸ್ಟ್ರೇಷನ್ ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಸರ್ ಇದು, LXi. ಓಕೆ ಸರ್ ಇದನ್ನ ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ರೂಪಾಯಿ ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 2,35,000 ರೂಪಾಯಿ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ಇನ್ನೊಂದು ಪೋಲೋ ಇದೆ, ಏನ್ ಸರ್ ಪೋಲೋದು ಕಲೆಕ್ಷನ್ ಎಷ್ಟೊಂದು ಇಟ್ಟಿದ್ದೀರಾ ನೀವು? ಹ್ಞೂ ಸರ್, ನಮ್ಮ ಹತ್ರ ಪೋಲೋ ಜಾಸ್ತಿ ಇನ್ಕ್ವೈರಿ, ಪೋಲೋ ಕಸ್ಟಮರ್ ಬಹಳ ನಮ್ಮ ಹತ್ರ. ಓಕೆ, ಹಾಗಾಗಿ ಪೋಲೋ ಸ್ಟಾಕ್ ಜಾಸ್ತಿ ಇರುತ್ತೆ. 4ರಿಂದ 5 ಗಾಡಿ ಪೋಲೋನೇ ಇರುತ್ತೆ ಸರ್. ಈ ಗಾಡಿ ಡೀಟೇಲ್ ಬಂದ್ಬಿಟ್ಟು 2011 ಸಿಂಗಲ್ ಓನರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್. ಓಕೆ, ಗಾಡಿ 1.6 ಪೆಟ್ರೋಲ್ ಲಿಮಿಟೆಡ್ ಎಡಿಷನ್ ಅಂತಾನೆ ಹೇಳ್ಬೋದು. ಓಕೆ, ಎಲ್ಲೂ ಬೇರೆ ಕಡೆ ಸಿಗೋದು ಬಹಳ ಕಷ್ಟ ಇದೆ ಗಾಡಿ. ನಮ್ಮ ಹತ್ರ 2 ಇದೆ. ಅದು ವೈಟ್ ಅಲ್ಲೂ ಇದೆ, ರೆಡ್ ಅಲ್ಲೂ ಇದೆ. ಓಕೆ, ಸಿಂಗಲ್ ಓನರ್ ಗಾಡಿ 84,000 ರನ್ ಆಗಿದೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ನೀವು, ನೀಟ್ ಅಂಡ್ ಕ್ಲೀನ್ ಇದೆ. ನೆಕ್ಸ್ಟ್ ಶೋರೂಮ್ ಇದ್ದಂಗಿದೆ ಸರ್. ಹೌದು ಸರ್, ಅಷ್ಟು ಕ್ಲಾಸ್ ಆಗಿದೆ, ಮೇಂಟೈನ್ ಮಾಡಿದ್ರೆ ಕಾರ್ ನೀವು. ಬೆಲೆ ಹೇಳ್ಬಿಡಿ ಸರ್ ಇದಕ್ಕೆ? ಸರ್ ಇದನ್ನ ಪ್ರೈಸಿಂಗ್ ಬಂದ್ಬಿಟ್ಟು 3,85,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 3,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ಇನ್ನೊಂದು ಸಿಲ್ವರ್ ಕಲರ್ ಅಲ್ಲಿ ಇದೆ ಪೋಲೋ. ಸರ್ ಪೆಟ್ರೋಲ್ ನೋಡಿದಾಯ್ತು. ಈಗ ಇದು ಡೀಸೆಲ್ 14 ಮಾಡಲು, 14 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟ್ರೇಷನ್. ಪೋಲೋ ಹೈಲೈನ್ GT, ಅದರಲ್ಲೂ ಟೈಪ್ 2 ವೇರಿಯಂಟ್ ಸರ್ ಇದು. ಓಕೆ, ಟೈಪ್ 2 ವೇರಿಯಂಟ್ ಇದು. ಟೈಪ್ 2 ವೇರಿಯಂಟ್. ಗಾಡಿ ಬಂದ್ಬಿಟ್ಟು 76,000 ಓಡಿದೆ. ಕಂಡೀಷನ್ ವೈಸ್ ಸೂಪರ್ ಆಗಿದೆ. ನೆಗೆಟಿವ್ ಪಾಯಿಂಟ್ ಓನರ್ ಬಂದ್ಬಿಟ್ಟು 3 ಆಗಿದೆ. ಓಕೆ, ಥರ್ಡ್ ಓನರ್ ಆಗಿದೆ. ಅದೇ ಸಿಂಗಲ್ ಸೆಕೆಂಡ್ ಓನರ್ ಆದ್ರೆ 5 ಲಕ್ಷ ರೂಪಾಯಿ ಗಾಡಿ ಇದು. ಓಕೆ, ನಮ್ ಶೋರೂಮ್ ವಿಸಿಟ್ ಮಾಡಿ 3,75,000 ರೂಪಾಯಿ ಕೊಡ್ತೀನಿ ನಿಮ್ಗೆ. 3,75,000 ಕೊಡ್ತೀರಾ ನೀವು? 3,75,000 ಕೊಡ್ತೀನಿ. ರನ್ನಿಂಗ್ ವೈಸ್ ಸೂಪರ್ ಇದೆ ಗಾಡಿ, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಈ ಗಾಡಿಗೆ? ಸರ್ ಡೌನ್ ಪೇಮೆಂಟ್ ಬಂತು ಅಂತ ಹೇಳಿದ್ರೆ 1.5 ಲಕ್ಷ ಕಟ್ಟಿದ್ರೆ ಆಯ್ತು. 2 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸರ್ i20 ಇನ್ನೊಂದು ಇದೆ, ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ. ಸರ್ ವೈಟ್ ಬೇಡ ಅಂದವರಿಗೆ ಗ್ರೇ ಕಲರ್ ಇದೆ. ಅಫಿಷಿಯಲ್ ಕಲರ್, 2015 ಮಾಡಲು, ಸೆಕೆಂಡ್ ಓನರ್, 82,000 ನೋಡಿದೆ. ಎಲ್ಲ ಶೋರೂಮ್ ರೆಕಾರ್ಡೆಡ್. ಇದ್ರಲ್ಲೂ i20 ಆಸ್ತಾ ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಟಾಪ್ ಹೌದು. ಎಷ್ಟು ಕೊಡ್ತೀರಾ ಇದು? ಸರ್ ಇದರಿಂದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000 ಇದೆ. ಎದುರುಗಡೆ ಬಂದ್ರೆ 4,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 4,75,000 ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಅನ್ನೋರಿಗೆ 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಓಕೆ. ಸೊ ಸ್ವಿಫ್ಟ್ ಇದೆ ವೈಟ್ ಕಲರ್, ಇದು ಯಾವ ಮಾಡಿ ಸರ್ ಇದು? ಸರ್ ಶಿಫ್ಟ್ ಡಿಸೈರ್ VDI ಮಾರ್ಕೆಟ್ ಅಲ್ಲಿ ಬಹಳ ಅಂದ್ರೆ ಬಹಳ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್. ಮೈಲೇಜ್ ವೈಸ್ ಹೋದ್ರೆ 20 ಮೇಲೆ ಮೈಲೇಜ್ ಬರುತ್ತೆ ನಿಮ್ಗೆ. ಸಿಂಗಲ್ ಓನರ್ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಅಲಾಯ್ ವೀಲ್ಸ್ ಹಾಕ್ತಿದ್ದಾರೆ. ಟೈರ್ ಕಂಡೀಷನ್ ನಿಮ್ಗೆ 70 to 75% ಇದೆ. ಬಹಳ ಚೆನ್ನಾಗಿದೆ ಗಾಡಿ. ಯಾವ್ದೇ ತರ ಡೆಂಟಸ್ ಆಗ್ಲಿ, ಸ್ಕ್ರಾಚಸ್ ಆಗ್ಲಿ ಏನಿಲ್ಲ. ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ ಏನೇನು ಇಲ್ಲ. ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಸಿಂಗಲ್ ಓನರ್ 2012. ಓಕೆ, ಪ್ರೈಸ್ ಸರ್ ಇದಕ್ಕೆ? ಸರ್ 3,85,000 ರೂಪಾಯಿ ಆಸ್ಕಿಂಗ್ ಇದೆ. ಎದುರುಗಡೆ ಬಂದ್ರೆ 3,70,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಅಂದವರಿಗೆ 2 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ಇಲ್ಲಿ ಇನ್ನೊಂದು ವರ್ಣ ಫ್ಲೂಯಿಡ್ ಇದೆ ಗೋಲ್ಡನ್ ಕಲರ್ ಅಲ್ಲಿ, ಇದು ಯಾವ ಮಾಡೆಲ್ ಇದು? ಸರ್ 2011 ಥರ್ಡ್ ಓನರ್ ಆಗಿದೆ. ವರ್ಣ ಫ್ಲೂಯಿಡ್ CRDI SX ವೇರಿಯಂಟ್ ಬರುತ್ತೆ ಇದು. ಟಾಪ್ ಎಂಡ್ ನಿಮ್ಗೆ AC, ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಎಲ್ಲ ಬಂದ್ಬಿಡುತ್ತೆ. ಅಲೈ ವೀಲ್ಸ್ ತೋರಿಸ್ಕೊಡಿ. ಡೈಮಂಡ್ ಕಟ್ ಅಲೈ ವೀಲ್ಸ್ ಹಾಕ್ಸಿದ್ದಾರೆ. ಗಾಡಿ ಎಲ್ಲ ಇದನ್ನು ಶೋರೂಮ್ ರೆಕಾರ್ಡೆಡ್, ಕಂಪನಿ ರೆಕಾರ್ಡೆಡ್ ವೆಹಿಕಲ್ ಸರ್ ಇದು. ರೆಕಾರ್ಡೆಡ್ ವೆಹಿಕಲ್ ಕಂಪನಿಯಲ್ಲೇ ಆಗಿರೋದ್ ಕೆಲಸ. ಥರ್ಡ್ ಓನರ್ ಆಗಿದ್ರು ಎಲ್ಲ ಶೋರೂಮ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಬೆಲೆ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ವರ್ಣ, ಓಲ್ಡ್ ವರ್ಣ ಬರುತ್ತಲ್ಲ ಆ ಬೆಲೆಯಲ್ಲಿ ನಿಮ್ಗೆ ವರ್ಣ ಫ್ಲೂಯಿಡ್ ಕೊಡ್ತೀನಿ. ಏನ್ ಸರ್ ಇಷ್ಟು ಕಡಿಮೆ ಬೆಲೆ ಕೊಡ್ತಿದ್ರ ಅಂತ ಹೇಳಿ ಕೇಳ್ಬೋದು. ಸರ್ ನಮ್ ಶೋರೂಮ್ ಹೊಸ ಶೋರೂಮ್ ಆಗಿಸ್ಕೋಸ್ಕರ ಬಹಳ ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ. ಓಕೆ, ಎಷ್ಟು ಕೊಡ್ತಾ ಇದೆ ಸರ್ ನೀವು? ಸರ್ 3,25,000 ರೂಪಾಯಿಗೆ ವರ್ಣ ಫ್ಲೂಯಿಡ್ ಕೊಡ್ತೀನಿ. ಎದುರುಗಡೆ ಬಂದ್ರೆ 3,10,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಅಂತ ಹೇಳಿದವರಿಗೆ 1.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 1.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ನೀವು? ಹೌದು. ಓಕೆ ಸರ್. ಸೊ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋನಲ್ಲಿ ಇಲ್ಲ ಏನ್ ಮಾಡ್ತೀನಿ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಈ ಶೋರೂಮ್ದು ಲೊಕೇಶನ್ ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್, ನೀವು ಡೈರೆಕ್ಟ್ ಆಗಿ ಬರ್ಬೋದು. ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ ಸರ್ ನನಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಡ್ತಾರೆ. ಯಾವ್ದೇ ತರ ಫೋನ್ ಗಿನ್ ಎತ್ತಿಲ್ಲ ಅಂತ ಹೇಳಿದ್ರೆ ಬೇಜಾರಾಗಬೇಡಿ. ಬಿಸಿ ಇರ್ತೀವಿ, ಬೇರೆ ಕಸ್ಟಮರ್ ಬಂದಿರ್ತಾರೆ, ಗಾಡಿ ತೋರಿಸ್ತಾ ಇರ್ತೀವಿ. ವಾಟ್ಸ್ಆಪ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ,
ಫೋಟೋ ಕಳಿಸಿ, ಯಾವ ಗಾಡಿ ಡೀಟೇಲ್ ಬೇಕು ಎಲ್ಲ ವಾಟ್ಸ್ಆಪ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀವಿ, ಎಲ್ಲ ಕಳ್ಸ್ಕೊಡ್ತೀನಿ ನೀವು ಎಲ್ಲ WhatsApp ಅಲ್ಲಿ ಕಳ್ಸ್ಕೊಡ್ತೀವಿ. ಫೋನ್ ಎತ್ತಿಲ್ಲ ಅಂತ ಹೇಳಿದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಮಾಡಿ, ಸರ್ ಈ ಗಾಡಿ ಡೀಟೇಲ್ ಅಂತ ಹೇಳಿ. ಆ ಗಾಡಿ ಡೀಟೇಲ್, ಫೋಟೋಸ್, ಲೊಕೇಶನ್ ಎಲ್ಲ ಏನೇನ್ ಬೇಕು ಅದರಿಂದ ಮಾಹಿತಿ ಎಲ್ಲ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.